ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದ್ಯಾವ ಮಾತ್ರೆ? ಜನನಿಗೆ ಕೊಡ್ಬೇಕಾಗಿರೋ ಮಾತ್ರೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ತಾನೇ ನೀವು ಜನನಿಗೆ ಕೊಡ್ಬೇಕಾಗಿರೋದು. ಈ ಮಾತ್ರೆನೂ ನಿಮ್ಮ ಫ್ಯಾಮಿಲಿ ಡಾಕ್ಟ್ರೇ ಕೊಟ್ಟಿರೋದು. ನಿಜ ಹೇಳ್ತಿದ್ಯಾ? ಸುಳ್ಳೇ ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀಯಾ? ಏನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನನಗೆ ಜವಾಬ್ದಾರಿಗಳಿದೆ. ಯಾವ ಟೈಮಿಗೆ ಯಾರಿಗೆ ಏನ್ ತೊಂದರೆ ಕೊಡಬೇಕು ಅಂತ. ನನ್ನ ಮೇನ್ ಟಾರ್ಗೆಟ್ ಪಾರ್ವತಿ, ಗೊತ್ತಲ್ವಾ? ಮತ್ತೆ ಸೈಲೆಂಟಾಗಿ ನಿಂತ್ಕೋ. ನಮ್ಮ ಗುರುಗಳಿದಾರಲ್ಲ, ಈ ಗುರೂಜಿನ ಮಟ್ಟ ಹಾಕೋದಕ್ಕೆ ನಮ್ಮ ಗುರುಗಳಿಗೆ ಏನ್ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೆ ಜನನಿಗೆ ಯಾರಿಂದನಾದ್ರೂ ತೊಂದರೆ ಆಗ್ತಿದೆ ಅನ್ನೋ ವಿಷಯ ಅವ್ರ ಕಿವಿಗೆ ಬಿದ್ರೆ ಸಾಕು, ಆ ಅನುಷ್ಕನ ಕಂಟು ಮುಟ್ಟೆ ಕಟ್ಟಿ ಈ ಮನೆಯಿಂದ ಒದ್ದು ಓಡಿಸ್ತಾರೆ. ಹಾ ಗುರುಗಳೇ, ಎಲ್ಲಿದ್ದೀರಾ ಗುರುಗಳೇ? ಹಾ, ಇಲ್ಲೇ ಬರ್ತಾ ಇದ್ದಾರೆ. ಗುರುಗಳೇ ಗುರುಗಳೇ, ನಾನು ನಿಮ್ಮ ಹತ್ರನೇ ಬರ್ತಾ ಇದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಏನು? ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಂಬಿಕೆ ಬಂದ್ರೆ ಓಕೆ, ಇಲ್ಲಾಂದ್ರೆ ದಯವಿಟ್ಟು ನಾನು ಈ ವಿಷಯನ ನಿಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದೀನಿ ಅಂತ ಯಾರ ಹತ್ರನೂ ಹೇಳ್ಬೇಡಿ ಗುರುಗಳೇ. ಸರಿ, ಈಗ ಮೊದಲು ವಿಷಯ ಏನು ಅಂತ ಹೇಳು. ನೀವ್ ನೋಡಿದ್ರೆ ಜನನಿಗೆ ಕೆಟ್ಟದ್ ಮಾಡಿದವ್ರನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತೀರಾ, ಆದ್ರೆ ನನ್ಗೆ ಜನನಿಗೆ ಎಲ್ಲಿ ಕೆಟ್ಟದ್ದಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ ಗುರುಗಳೇ. ಏನ್ ಬೊಗಳ್ತಿದ್ಯಾ? ಗುರುಗಳೇ, ನಾನೀಗ ಹೇಳೋಕ್ ಹೊರಟಿರೋದು ಆ ನರ್ಸಮ್ಮನ ಬಗ್ಗೆ. ಅವಳನ್ನ ನಾನೇ ಕರ್ಸಿರೋದು, ಅವಳು ಜನನೇ ನೋಡ್ಕೊಳಕ್ಕೆ ಬಂದಿರೋದು. ಆದ್ರೂ ಇತ್ತೀಚೆಗೆ ಯಾಕೋ ನನಗೆ ಸ್ವಲ್ಪ ಭಯ ಆಗ್ತಿದೆ ಗುರುಗಳೇ. ನಮ್ ಜನನಿನ ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿ ನೋಡ್ಕೋತಾಳೋ ಏನೋ, ಅವಳ ಬಗ್ಗೆ ತಕ್ಕ ಮಟ್ಟಿಗೆ ವಿಚಾರಿಸಿನೇ ಅವಳನ್ನ ಕರ್ಸಿದ್ದೀನಿ ನಾನು. ಆದ್ರೂ ಇತ್ತೀಚೆಗೆ ಅವಳ ನಡವಳಿಕೆ ನೋಡಿದ್ರೆ ನನಗೆ ಯಾಕೋ ಸ್ವಲ್ಪ ಅಸಮಾಧಾನ ಆಗ್ತಿದೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತಾರೆ, ಹಾಗೆ ಅವಳ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಯಾಕೆಂದ್ರೆ ನಮ್ಮ ಜನನಿನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ವಲ್ಲ ಗುರುಗಳೇ. ನಾನು ಅದಕ್ಕೆ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ ಎಕ್ಸ್ಟ್ರಾ. ನೀವು ಒಂದು ಕಣ್ಣಿಟ್ಟಿದ್ರೆ ಒಳ್ಳೇದಾಗುತ್ತೆ ಗುರುಗಳೇ, ಅಲ್ವಾ? ಈಗ ಅವಳು ಎಲ್ಲಿದ್ದಾಳೆ? ಜನನಿ ರೂಮಲ್ಲಿ ಡಾಕ್ಟರ್ ಕೊಟ್ಟಿರೋ ಮಾತ್ರೆ ಕೊಡೋಕೆ ಹೋಗಿದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.